ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ಮಗಳದು 4 months ಕಂಪ್ಲೀಟ್ ಆಯಿತು. ಹೌದು. ಸೊ ಇವತ್ತು ಐ ಥಾಟ್ ಮನೇಲಿ ಒಂದು ಚಿಕ್ಕದಾಗಿ ಕೇಕ್ ಮಾಡೋಣ ಅಂತ. ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ವೈರಲ್ ಆಗ್ತಿದೆ, ನನ್ನ ಫೀಲ್ಡಲ್ಲಿ ಜಾಸ್ತಿ ಅದೇ ಬರ್ತಿದೆ. ಸೊ ಜಸ್ಟ್ 2 ಇಂಗ್ರೀಡಿಯೆಂಟಿಂದ ಮಾಡಿದ್ರೆ ಸೊ ಲೆಟ್ಸ್ ಟ್ರೈ ಅಂತ ನೋಡೋಣ. ಅದೇನಾದರೂ ಚೆನ್ನಾಗಿ ಬಂದರೆ ಅದನ್ನೇ ಯೂಸ್ ಮಾಡ್ತೀವಿ ಕ್ಯಾಂಡಲ್ ಬ್ಲೋ ಮಾಡೋಕ್ಕೆ, ಇಲ್ಲಾಂದರೆ ಅದನ್ನು ತೊಗೊಬರ್ಬೇಕು ಆಚೆಯಿಂದ. ಲೆಟ್ಸ್ ಸಿ ಹೆಂಗೆ ಬರುತ್ತೆ ನೋಡೋಣ. ಇವತ್ತು ಹೇಗೆ ಹೋಗುತ್ತೆ ದಿನ. ಇವತ್ತು ಫೋಟೋಶೂಟ್ ಮಾಡಬೇಕು 4 monthsದು, ಅದು ಕೇಕು ಎಲ್ಲ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಸೊ ಇವಾಗ ಕೇಕ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಐಟಮ್ಸ್ ಬೇಕಿತ್ತು. ಏನೂ ಇಲ್ಲ, ಜಸ್ಟ್ ಡಾರ್ಕ್ ಚಾಕ್ಲೇಟ್ ಒಂದು, ಬಟರ್ ಪೆಪ್ಪರ್ ಒಂದು ಅಷ್ಟೇ. ಇನ್ನು ಬನಾನ ಮನೆಯಲ್ಲೇ ಇದೆ. ಸೊ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದೆ, ಬಂದಿದೆ. ಬಟರ್ ಪೆಪ್ಪರ್, ಡಾರ್ಕ್ ಚಾಕ್ಲೇಟ್ ಇಷ್ಟು ಸಾಲತ್ತು ಅಲ್ವ ಗೊತ್ತಿಲ್ಲ. ಸೊ ನೋಡೋಣ. ಲೆಟ್ಸ್ ಡೂ ಹೇಗೆ ಬರುತ್ತೆ ಏನು. ಲೆಟ್ಸ್ ಟ್ರೈ, ಹೋಪ್ ಫಾರ್ ದ ಬೆಸ್ಟ್. 3 ಬನಾನಸ್ ತೊಗೊಂಡಿದ್ದೀನಿ. ಸೊ ಇಷ್ಟೇ ಬೇಕಾಗಿರೋದು ಇದಕ್ಕೆ. A few moments later. ಚಾಕ್ಲೇಟ್ನ ಮೆಲ್ಟ್ ಮಾಡೋಕ್ಕೆ. ಹಲೋ ಹಲೋ ಹಲೋ, ಆ ಚಾಕ್ಲೇಟ್ ಕೇಕ್ ಮಾಡೋಕ್ಕೆ ಬೇಕು. ನಾನು ಎಲ್ಲಿ ಚಾಕ್ಲೇಟ್ ಅಂತ ನೋಡ್ತಾ ಇದ್ದೆ. ಚಾಕ್ಲೇಟ್ ಮೆಲ್ಟ್ ಮಾಡೋಕ್ಕೆ ಬೇಕು. ಕೊಡು ಬಬ್ಬು ಚಾಕ್ಲೇಟ್ ಬೇಕು. ನಂಗೆ ಗೊತ್ತಿಲ್ಲ. ಓಕೆ, ನಂಗೆ ಗೊತ್ತಿಲ್ಲ. ಚಾಕ್ಲೇಟ್ ಆರ್ಡರ್ ಮಾಡಿಕೊಡು ಬಬ್ಬು. ಚಾಕ್ಲೇಟ್ ಕೊಡಿ, ಇಷ್ಟು ಖಾಲಿ ಮಾಡಿದೆ, ತಿಂದಿದ್ದೀರಾ? ಅದಿದ್ರೆ ಅದನ್ನು ಖಾಲಿ ಮಾಡ್ತೀನಿ. ಕೇಕ್ ಏನು ಹೇಳ್ತೀರಾ ನೀವು ಹೇರ್ ಸ್ಟೈಲ್ಗೆ? ಚೆನ್ನಾಗಿದೆ ಅಲ್ಲ ಸಮ್ಮರ್ಗೆ? ಕೂಲರ್ ಮುಂದೆ ಕೂತ್ಕೊಂಡು. ಓಕೆ, ಲೆಟ್ಸ್ ಡ್ಯೂ ನೌ. ಇಷ್ಟೊತ್ತರೆಗೂ ಮಾತಾಡಿದೆ, ಜಾರಲ್ಲಿ ಬನಾನ ಎಲ್ಲ ಹಾಕೋದಿಲ್ಲ ತೋರಿಸ್ದೆ, ಬಟ್ ವಿಡಿಯೋನೇ ರೆಕಾರ್ಡ್ ಹೋಗ್ತಿರ್ಲಿಲ್ಲ. ಸೂಪರ್. ಸೊ ಇಲ್ಲಿ 3 ಬನಾನಾಸ್ ಹಾಕೊಂಡಿದ್ದೀನಿ. ಸೊ ಇವಾಗ ಚಾಕ್ಲೇಟ್ ಮೆಲ್ಟ್ ಮಾಡೋಕ್ಕೆ ನಾನಿಲ್ಲಿ 50% ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗೋದನ್ನು ತೊಗೋಬೋದು ಇಫ್ ಯು ಆರ್ ಟ್ರೈಯಿಂಗ್. ಸೊ ಇದನ್ನು ಮೆಲ್ಟ್ ಮಾಡೋಕ್ಕೆ ಇದರಲ್ಲಿ ಹಾಕೋತಾ ಇದ್ದೀನಿ. ನೋಡೋಣ ಹಿಟ್ಟಾಗುತ್ತಾ ಫ್ಲಾಪ್ ಆಗುತ್ತಾ ಅಂತ. ಇವಾಗ ಅನಿಸ್ತಾ ಇದೆ ಎಷ್ಟು ಚಾಕ್ಲೇಟ್ ಸಾಕಾಗಲ್ಲ ಅಂತ. ಇದು ನಾನು ಮಾಡ್ತಿರೋದು ಫಸ್ಟ್ ಟೈಮ್. ಈ ಕಲರ್ ಇರಲ್ಲ, ಏನೋ ಸ್ವಲ್ಪ ಜಾಸ್ತಿ ಡಾರ್ಕ್ ಚಾಕ್ಲೇಟ್ ಹಿಂಗೆ ಬರೋದು. ಹಾಕೋ ಥರವಾದರೂ ಮಾತಾಡೋ ಬೇಬಿ. ಜಾರ್ ರೆಡಿ ಇದೆ. ನೀನು ತಿಂದೆ ತಾನೆ? ತಿಂದಿಲ್ಲ, ನನ್ನ ಕೈಯಲ್ಲಿ ಮೆತ್ಕೊಂಡಿದ್ದು ತಿಂದಿದ್ದು. ನನ್ನ ಕೈಯಲ್ಲಿ ಮೆತ್ಕೊಂಡಿಲ್ಲ. ನಾನು ಕೈ ಮೆತ್ತಿಸ್ಕೊತೀನಿ. ನಾನು ಮಾಡ್ಕೊಡ್ತೀನಿ. ಚೆನ್ನಾಗಿ ಬಂದರೆ ಸಾಕು. ಓಕೆ, ವಾಶ್ ಮಾಡ್ಕೊಬರ್ತೀನಿ ಹ್ಯಾಂಡ್. ಓಕೆ, ಇದನ್ನು ಫಸ್ಟು ಕ್ಲೀನಾಗಿ ರುಬ್ಕೊಂಡ್ಬಿಡ್ತೀನಿ. ಮೆಲ್ಟ್ ಮಾಡಿರೋ ಚಾಕ್ಲೇಟ್ನ ಹಾಕೋಬೇಕು. ಓಕೆ, ಈ ಥರ ಕಾಣಿಸ್ತಾ ಇದೆ. ಸೊ ಇವಾಗ ಇದನ್ನು ಸೊ ನಾವಿದಕ್ಕೆ ಸ್ವಲ್ಪ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಇದೆ. ಸೊ ಅದನ್ನು ಅದರಲ್ಲೂ ಇತ್ತಲ್ವಾ ಚಾಕ್ಲೇಟಲ್ಲಿ. ಸೊ ಅದು ನಾನು ಮಿಕ್ಸಿಗೆ ಹಾಕಿರೋದ್ರಿಂದ ಎಲ್ಲ ಗ್ರ ಆಗಿಬಿಟ್ಟಿದೆ.
ಇಷ್ಟು ತೊಗೊಂಡಿದ್ದೀನಿ. ಸೊ ಇವಾಗ ಇದು ಚಾಪ್ ಮಾಡೋಕ್ಕೆ ಟೈಮ್ ಅಲ್ಲ, ಯಾಕಂದರೆ ಮಗಳು ಬೇರೆ ಹೇಳ್ತಾ ಇದ್ದಾಳೆ. ಸೊ ಬೇಗ ಹೋಗಬೇಕು. ಈ ಥರ ಸೊ ಕಟ್ ಮಾಡಿದ್ರು ಹಿಂಗೆ ಆಗುತ್ತೆ. ಸೊ ಟೈಮ್ ಹಿಡಿಯುತ್ತೆ ಕಟ್ ಮಾಡೋದು. ಸೊ ಇದೇ ಥರ ಮಾಡ್ಕೊಂಬಿಟ್ಟೆ. ಸ್ವಲ್ಪ ಹಾಕೋಣ, ಯಾಕಂದರೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಈ ಥರ. ಸೊ ಇದನ್ನು ಇದರೊಳಗೆ ಪೋರ್ ಮಾಡೋಣ. ಸೊ ಹಿಂಗೆ ಕಾಣಿಸ್ತಾ ಇದೆ. ಮಿಕ್ಕಿದ್ರು ಡ್ರೈ ಫ್ರೂಟ್ಸ್ನ ದಿಸ್ ಇಸ್ ಇಟ್. ಆಲ್ಮೋಸ್ಟು ಇಷ್ಟಿದೆ ಕೇಕು. ಸೊ ಮೇಲ್ಗಡೆನೂ ಆಗಿದೆ. ಸೊ ದಿಸ್ ಇಸ್ ದ ಮೆಸ್, ದಿಸ್ ಇಸ್ ದ ಕೇಕ್. ಸೊ ಇದನ್ನು 4 to 5 hours ಫ್ರೀಸರಲ್ಲಿ ಇಡಬೇಕು. ನೆಕ್ಸ್ಟ್ ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಮಿಕ್ಕಿರೋದನ್ನ ಹಿಂಗೆ ಮಾಡಬೇಕು. ಇದೇ ತಿನ್ನೋಕ್ಕೆ ಪದಾರ್ಥ ಇದೆ. ಐ ಥಿಂಕ್ ಅದು ಚೆನ್ನಾಗಿರುತ್ತೆ ಅಂತ. ಓಕೆ, ದಟ್ ಇಸ್ ಇಟ್. ಇವಾಗ ಓಡಬೇಕು ನಾನು. ಮಕ್ಕಳು ಸ್ನಾನ ಮಾಡಿಸ್ಬೇಕು, ಸ್ನಾನ ಮಾಡಿಸಿ ಮಲಗಿಸ್ಬೇಕು. ಸೊ ಆಮೇಲೆ ಸಿಗ್ತೀನಿ. ಬಾಯ್. ಸ್ನಾನ ಎಲ್ಲ ಆಯಿತು, ಅವಳನ್ನ ಮಲಗಿಸಿ ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ. ಇದು ಏನು ಅಂದರೆ ಲಾಸ್ಟ್ ಇಯರ್ ಇವ್ರ ಬರ್ಡೇಗೆ ತೊಗೊಂಡಿದ್ದೆ ಡ್ರೆಸ್ ನಾನು. ಸೊ ಅದಿವಾಗ ಬ್ಯಾಕ್ಗ್ರೌಂಡಾಗಿ ಯೂಸ್ ಆಗ್ತಾಯಿದೆ. ಹಾಕಿದ್ದು ಒಂದೇ ಸಲ ನಾನು ಈ ಡ್ರೆಸ್ನ. ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಯಾವ ಥೀಮು ಅಂತ. ಪಾಪ್ಕಾರ್ನ್ ಲ್ಯಾಪ್ಟಾಪಲ್ಲ. ನಾನು ಇದು ಪಾಪ್ಕಾರ್ನ್ ಮಾಡೋದು ಅಂತ ಅಂದ್ಕೊಂಡು ತರಿಸ್ದೆ. ಇದು ನೋಡಿದ್ರೆ ಪಾಪ್ಕಾರ್ನೇ. 4 months ಆಯಿತು ಮಗಳೇ. 4 months ಅವತ್ತಲ್ಲ ಮಗಳೇ ನಿಮಗೆ 4 months. ಬಟ್ಟೆ ತಿನ್ನೋದ್ರಲ್ಲಿ ಬ್ಯುಸಿ. ಎಷ್ಟು ಬೇಗ 4 months ಆಗೋಯ್ತು ಅನ್ನೋದೇ ಹೇಳ್ತೀನಿ. ಹೌದು, ಎಷ್ಟು ಬೇಗ 4 months ಆಗೋಯ್ತು ಅಂತಲೇ ಗೊತ್ತಿಲ್ಲ. ನಿಮಗೇನು ಅನಿಸ್ತಾ ಇದೆ? 4 months ಆಯಿತು ಅನಿಸ್ತೈತೆ. ಕಂಟೆಂಟೇ ಕೊಡಲ್ಲ ಇವರೆಲ್ಲ ಯೂಟ್ಯೂಬ್ಗೆ. ಅದೇ ಸ್ಯಾಮ್ಸಂಗ್ ಇರ್ದು ಮಾತ್ರ ಏನು ಕುತ್ಕೊಂಡು ಹ್ಞೂ ಅಂತ ನೋಡ್ತಿರ್ತಾರೆ. ನಮ್ದಕ್ಕೆಲ್ಲ ಕಂಟೆಂಟೇ ಕೊಡಲ್ಲ ಗಾಯ್ಸ್, ಕಂಟೆಂಟೇ ಕೊಡಲ್ಲ. ಫಸ್ಟ್ ಟೈಮ್ ರೆಡಿ ಮಾಡಿದ್ದು ಮಗಳನ್ನ ಇಲ್ಲಿ ಹಿಂಗೆ ಹಾಕಿದ್ವಿ. ಅವಳು ಹಿಂಗೆ ಹೇಳಿದ್ಲು, ಫುಲ್ ಹೊಟ್ಟೋಯ್ತು. ನೆಟ್ಫ್ಲಿಕ್ಸ್ದು ರೆಡಿ ಮಾಡ್ಕೊಂಡಿರಲಿಲ್ಲ. ಸರ್ಗೆ ಆಫೀಸಿಂದ ಕಾಲ್ ಬಂತು. ಸೊ ಇವಾಗ ಮತ್ತೆ ರೆಡಿ ಮಾಡಿಕೊಂಡು ಅದನ್ನು ಸೆಟ್ ಮಾಡ್ಕೋತಾ ಇದ್ದೀವಿ. ಮೇಡಮ್ ಆಚೆ ಇದ್ದಾರೆ. ಸೊ ಇವಾಗ ಬೇಗ ಮಾಡಬೇಕು. ಈ ಸಲ ಏನು ಮಾಡ್ತಾಳೋ ಗೊತ್ತಿಲ್ಲ. ಕೇಕ್, what we did. Looks yummy. ಯಾರು ಮಾಡಿರೋದಿಲ್ಲ? ನಿಮ್ಮ ಮಗುವಿನ ಅಮ್ಮ ಮಾಡಿರೋದು. ನಾನು ಮಾಡಿರೋದು. ಅದಕ್ಕೆ ಮಾಡ್ತಾರೆ. ಗೊತ್ತು ಜನಕ್ಕೆ ಯಾರು ಮಾಡಿರೋದು ಅಂತ ಪ್ರೂಫ್ ಇದೆ. ನನ್ನ ಮಗಳು ಹೇಳ್ತಾವಳು ನೋಡಿ ಅಲ್ಲಿ. ಯಾಕಪ್ಪ ಸುಳ್ಳು ಹೇಳ್ತೀರಾ? ಅಮ್ಮ ಕಷ್ಟಪಟ್ಟು ಮಾಡಿರೋದು. ಬೇಗ ಕರೋಗುತ್ತೆ, ಬೇಗ ಕಟ್ ಮಾಡಬೇಕು. ಕ್ಯಾಂಡಲ್ ತುಂಬ ಅದು ಜಾಸ್ತಿ ಗಟ್ಟಿ ಇರಲ್ಲ ಬೇಬಿ. ಇದು ಒಂಥರ ಕ್ರೀಮ್ ಥರನೇ ಬರೋದಿದು. ದಿಸ್ ಇಸ್ ದ ಕೇಕ್, ನಾನೇ ಮಾಡಿದ್ದು. ಸೊ ಉಪ್ಮಾಬಿಟ್ಟು ಹೆಂಗಿದೆ ಅಂತ ನೋಡ್ತೀನಿ. ಕಟ್ ಮಾಡ್ತಾ ಇದೀವಿ ಮಗು ಪರವಾಗಿ. ಅಮ್ಮ ಮಾಡಿರೋ ಕೇಕ್ ಫಸ್ಟ್ ಅಮ್ಮನೇ ತಿನ್ನೋದು. ಅದೇ ನಿಮ್ಗೆ ಏನಾಗಿಲ್ಲ ಅಂತಂದ್ರೆ ಆಮೇಲೆ ಆಗ್ತದೆ. ಅದೇ ಪಡೀಲಿ. ಇದು ನೀನು ಬನ್ನಿ ಬಾಬು. ಥಂಡಿ ಆಗ್ಬಿಡುತ್ತೆ. ಕಂಪ್ಯೂಟರ್ ಹಂಗೆ
ಹೆಂಗಿದೆ? ಅದೇನು ಕೇಕ್ ಥರ ಇಲ್ಲ, ಬಾಳೆಹಣ್ಣು ಬಾಳೆಹಣ್ಣು ಅಂದ್ಮೇಲೆ ಶೇಕ್ನೇ ಗಟ್ಟಿ ಮಾಡ್ಕೊಡ್ದಂಗೆ ತಿನ್ನಂಗೆ. ಐಸ್ ಕ್ರೀಮ್ ತರ ಇದೆ, ಹೋಮ್ ಮೇಡ್ ಐಸ್ ಕ್ರೀಮ್ ತರ ಇದೆ. ಬಾಳೆ ತಿಂದಾಗೆ ಅದ್ರಲ್ಲಿ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಇದು ಬರ್ತಾ ಇತ್ತು. ಅಪ್ರಿಶಿಯೇಷನ್ ಇಲ್ಲ ಗೈಸ್. ಅಪ್ರಿಸಿಯೇಷನ್ ಇಲ್ಲ, ಚೆನ್ನಾಗಿದೆ ಚೆನ್ನಾಗಿಲ್ಲ ಚೆನ್ನಾಗಿದೆ. ಇದು ಚೆನ್ನಾಗಿಲ್ಲ ಅಂದ್ರೆ ಯಾರೇನು ಹೇಳ್ತಾ ಇಲ್ಲ. ಎಕ್ಸ್ಪ್ರೆಷನ್ ಮಾತೇ ಇಲ್ಲ. ಮಾತೇ ಬರಲ್ಲ. ತಗೊಳ್ಳಿ, ಸ್ಪೂನ್ ಹಾಕೊಳ್ತೀನಿ. ಆಂಟಿಗೂ ಅದು ಜಾಸ್ತಿ ತಿನ್ಬೇಕು. ಹೆಂಗಿದೆ? ಸಪ್ಪೆ. ಆಂಟಿಗೆ ಸಪ್ಪೆ. ಬಿಕಾಸ್ ನಾನು ಡಾರ್ಕ್ ಚಾಕ್ಲೇಟ್ ಹಾಕಿದ್ದೀನಿ, 50% ಡಾರ್ಕ್ ಚಾಕ್ಲೇಟ್, ಅದಕ್ಕೆ ಸಪ್ಪೆ. 70% ಹಾಕೋಣ ಅನ್ಕೊಂಡೆ, ತೀರಾ ಸಪ್ಪೆ ಆಗ್ಬಿಡುತ್ತೆ ಅಂದ್ಬಿಟ್ಟು 50% ಮಾತ್ರ. ಹೋಮ್ ಮೇಡ್ ಯಾವುದು ಇಲ್ಲ. ಹೋಮ್ ಮೇಡ್ ಯಾವುದು ಅಂತ ಹೇಳು. ಮಟನ್ ಕೂಡ ಹೋಮ್ ಮೇಡ್ ಅಲ್ಲ, ಅಂಗಡಿಯಿಂದ ತಂದಿದ್ದು, ಚಾಕ್ಲೇಟ್ ಅಂಗಡಿಯಿಂದ ತಂದಿದ್ದು, 200 ರೂಪಾಯಿ ಫ್ರೀಸ್ ಮಾಡಿದೆ. ಈಗ ನಾನು ಹೇಳ ಹೋಮ್ ಮೇಡ್ ಯಾವುದು ಅಂತ. ಹೋಮ್ ಮೇಡ್ ನಾನು ಮಾಡಿದ್ದು, ಸೊ ಅದಕ್ಕೆ ಹೋಮಲ್ಲಿ ಮಾಡಿದಲ್ವಾ, ಹೋಮ್ ಮೇಡೇ ಆಗುತ್ತದು ಅಷ್ಟೆ.